ದೇಶಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ಏನು ಹೊಸ ಬಟ್ಟೆ ತೊಟ್ಟು ಸಾಕಷ್ಟು ಸಂಭ್ರಮ ಸಡಗರದಿಂದ ಆಚರಿಸಬೇಕಾಗಿರ್ತಕ್ಕಂಥ ಯುಗಾದಿ ಹಬ್ಬಕ್ಕೆ ಈಗ ಗ್ಯಾಸ್ ಅಭಾವದ ಸಮಸ್ಯೆ ಕಾಡ್ತಾ ಇರತಕ್ಕಂಥದ್ದು. ಇದರಿಂದಾಗಿ ಬೆಳಗ್ಗೆ 5 ಗಂಟೆಯಿಂದಲೂ ಸಹ ಜನ ಸಾಲುಗಟ್ಟಿ ನಿಂತು ಗ್ಯಾಸ್ ಪಡಿತಕ್ಕಂಥ ದುಸ್ಥಿತಿ ಈಗ ಎದುರಾಗಿರ್ತಕ್ಕಂಥದ್ದು. ನಿಮಗೆ ಆ ದೃಶ್ಯವನ್ನು ಕೂಡ ತೋರಿಸ್ತಾ ಇರ್ತೀವಿ. ನಾವು ಸದ್ಯ ಏನು ಜಿಲ್ಲಾ ಕ್ರೀಡಾಂಗಣದ ಮುಂಭಾಗದಲ್ಲಿರ್ತಕ್ಕಂಥ HP ಗ್ಯಾಸ್ ಮುಂಭಾಗದಲ್ಲಿ ಕಂಡು ಬಂದಿರತಕ್ಕಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ಕೂಡ ಗಮನಿಸ್ತಾದ್ರಿ ಅಂದರೆ ಸಾಕಷ್ಟು ಅಂದರೆ ಸುಮಾರು 100 ಜನ ಗ್ರಾಹಕರು ಈ ಒಂದು ಗ್ಯಾಸ್ ಪಡೆಯಲು ಸಾಲುಗಟ್ಟಿ ಕೂಡ ನಿಂತ್ಕೊಂಡಿರ್ತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಒಂದಲ್ಲ ಎರಡಲ್ಲ 100 ಖಾಲಿ ಸಿಲಿಂಡರ್ಗಳ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇಲ್ಲಿ ಕೂಡ ಸಾಕಷ್ಟು ಒಂದು ಖಾಲಿ ಸಿಲಿಂಡರ್ಗಳು ಹಿಡಿದುಕೊಂಡು HP ಏನು ಗ್ಯಾಸ್ ಇದೆ ಆ ಏಜೆನ್ಸಿ ಮುಂದೆ ಜನರು ನಿಂತ್ಕೊಂಡಿರ್ತಕ್ಕಂಥ ಇವರು ಬೆಳ್ಳಂಬೆಳಗ್ಗೆ ಈ ರೀತಿಯಾಗಿ ತಮ್ಮ ಖಾಲಿ ಗ್ಯಾಸ್ಗಳನ್ನು ಪಾಳಿ ಪ್ರಕಾರ ಒಂದೊಂದು ಪಾಳಿ ಪ್ರಕಾರವಾಗಿ ಈಗ ಮುಂದೆ ಕೂಡ ತಳ್ತಾ ಇದ್ದಾರೆ. ಯಾಕಂದರೆ ಸುಮಾರು 100 ಜನ ಗ್ರಾಹಕರು ಇವತ್ತು ಏನು ಯುಗಾದಿ ಹಬ್ಬ ಇದೆ, ಆದರೆ ಯುಗಾದಿ ಹಬ್ಬ ಆಚರಿಸಬೇಕಾಗಿರ್ತಕ್ಕಂಥ ಈ ಒಂದು ಜನರು ಈಗ ಖಾಲಿ ಗ್ಯಾಸ್ಗಳು ಹಿಡಿದುಕೊಂಡು ಈ ಒಂದು ಏಜೆನ್ಸಿಗಳ ಮುಂದೆ ನಿಂತ್ಕೊಂಡಿರ್ತಕ್ಕಂಥ ದೃಶ್ಯ ಕೂಡ ಕಾಣಬಹುದಾಗಿದೆ. ಯಾಕಂದರೆ ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಕೂಡ ಏನು ಜನರು ತಯಾರಿಸಿ ಅಂದರೆ ಹಬ್ಬದ ಊಟವನ್ನು ಕೂಡ ಸವಿತಾ ಇದ್ದರು. ಆದರೆ ಹಬ್ಬದ ಊಟವನ್ನು ಸವಿಬೇಕಾಗಿರ್ತಕ್ಕಂಥ ಜನರು ಈ ಒಂದು ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಗ್ಯಾಸ್ ಹಿಡಿದುಕೊಂಡು ನಿಲ್ಲುವಂಥ ಒಂದು ದುಸ್ಥಿತಿ ಬಂದಿರತಕ್ಕಂಥದ್ದು. ಯಾಕಂದರೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರತಕ್ಕಂಥ ಒಂದು ರಣಭೀಕರ ಯುದ್ಧದ ಪರಿಣಾಮ ಗ್ಯಾಸ್ ಒಂದು ಪೂರೈಕೆಯಲ್ಲಿ ದೊಡ್ಡ ಮಟ್ಟದ ವ್ಯತ್ಯಯ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಇದರ ನೇರವಾಗಿ ಈಗ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ತಡ್ತಾ ಇದೆ. ಆ ಹಬ್ಬವನ್ನು ಆಚರಿಸಿ ಖುಷಿಯಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಜನರು ಖಾಲಿ ಗ್ಯಾಸ್ಗಳನ್ನು ಏಜೆನ್ಸಿಗಳ ಮುಂದೆ ಹಿಡಿದುಕೊಂಡು ದೊಡ್ಡ ಮಟ್ಟದ ಸಂಕಷ್ಟ ಪಡ್ತಕ್ಕಂಥ ಒಂದು ದುಸ್ಥಿತಿ ಕೂಡ ಇಲ್ಲಿ ಬಂದಿದೆ. ಇಲ್ಲಿ ಕೂಡ ಸಾಕಷ್ಟು ಈ ಒಂದು HP ಗ್ಯಾಸ್ ಒಳಗಡೆ ಏನು ಗ್ಯಾಸ್ ಪಡೆಯಲು ಹೋಗಬೇಕಾಗಿರ್ತಕ್ಕಂಥ ಜನರು ಇಲ್ಲಿ ಮುಗಿಬಿದ್ದು ಗ್ಯಾಸನ್ನು ಕೂಡ ಪಡಿತಾ ಇರ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನರು ಕೂಡ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಗ್ಯಾಸ್ ಸಿಗುತ್ತೋ ಇಲ್ಲ ಇಲ್ಲಿ ದೃಶ್ಯ ಕೂಡ ಗಮನಿಸಿದ್ರೆ ಈ ಒಂದು ಗ್ರಾಹಕರು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾದ ಕಾರಣಕ್ಕಾಗಿ ಈ ಒಂದು ಗ್ಯಾಸ್ ಏಜೆನ್ಸಿ ಒಳಗಡೆ ಯಾರ್ಯಾರ್ದು ಅಂದರೆ ಗ್ಯಾಸ್ ಸಿಗ್ತಾವೋ ಅವ್ರನ್ನ ಮಾತ್ರ ಒಳಗಡೆ ಬೀಳ್ತಾ ಇದ್ದಾರೆ. ಉಳಿದವ್ರನ್ನ ಕೂಡ ಈಗ ಕ್ಲೋಸ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಏಜೆನ್ಸಿಯವರು ಮಾಡ್ತಾ ಇರ್ತಕ್ಕ. ಯಾಕಂದರೆ ದೊಡ್ಡ ಪ್ರಮಾಣದ ಜನ ಸೇರಿರೋದ್ರಿಂದ ಗ್ಯಾಸ್ನಲ್ಲಿ ಸಾಕಷ್ಟು ಕೂಡ ಈಗ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವ ಕಾರಣಕ್ಕಾಗಿ ಇಲ್ಲಿ ಗ್ರಾಹಕರು ಹಾಗೂ ಈ ಒಂದು ಗ್ಯಾಸ್ ಏಜೆನ್ಸಿಯವರ ನಡುವೆ ಗಲಾಟೆ ಗದ್ದಲ ಕೂಡ ಆಗ್ತದೆ, ಮಾತಿನ ಚಕಮಕಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಇದರಿಂದಾಗಿ 100 ಜನರು ಸೇರಿರುವ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಒಂದು ಈಗ ಗದ್ದಲ ಕೂಡ ಆಗ್ತಕ್ಕಂಥ ಸಂಭವ ಇರ್ತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ಏಜೆನ್ಸಿಯವರು ಕೂಡ ಎಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರ್ಯಾರು ಒಬ್ಬೊಬ್ಬರನ್ನೇ ಒಳಗಡೆ ಬೀಳ್ತಕ್ಕಂಥ ಕೆಲಸ ಆಗಿದೆ. ಆದರೆ ಇಲ್ಲಿ ನೋಡಿದ್ರೆ ಜನ ವಿಪರೀತವಾಗಿ ಸೇರಿರ್ತಕ್ಕಂಥದ್ದು. ಒಂದು ಕಡೆ ಖಾಲಿ ಗ್ಯಾಸು, ಇನ್ನೊಂದು ಕಡೆ ಜನ ಸೇರಿದಂತೆ ಸಾಕಷ್ಟು ಪ್ರಮಾಣದಲ್ಲಿ ಜನ ಸೇರಿದ್ರಿಂದ ಈಗ ಗ್ಯಾಸ್ಗಾಗಿ ಜನ ಮುಗಿ ಬೀಳ್ತಕ್ಕಂಥ ಒಂದು ದುಸ್ಥಿತಿ ಕೂಡ ಇಲ್ಲಿ ಉದ್ಭವ ಆಗಿರ್ತಕ್ಕಂಥ ಗ್ರಾಹಕರು ಕೂಡ ಇದ್ದಾರೆ. ಸರ್, ಇವತ್ತು ಯುಗಾದಿ ಹಬ್ಬ, ಸಾಕಷ್ಟು ಸಂಭ್ರಮ ಸಡಗರ, ಹೊಸ ಬಟ್ಟೆ, ಬೇವು ಬೆಲ್ಲ ಹಬ್ಬದ ಊಟ ಮಾಡಬೇಕಾಗಿತ್ತು. ಆದರೆ ನೀವು ಬೆಳಗ್ಗೆನೇ ಬಂದಿದ್ದೀರಾ, ಹಬ್ಬ ಆಚರಿಸ್ತಾ ಇದ್ದೀರಾ, ಏನಂತ? ಹಬ್ಬ ಕಡೆಯಿಂದರ ಗ್ಯಾಸ್ ಇಲ್ಲ ಕಡೆಯಿಂದ ಬಂದಿದ್ದೇವೆ ಸರ್. ಈಗ 3 ದಿನ ಆಯ್ತು ಬರ್ಲತ್ತೇವೆ, ಹಿಂದಕ್ಕೆ ಹೋಲತ್ತೇವೆ. ಈಗ ಇನ್ನು 13 ತಾರೀಕು ಬುಕ್ ಮಾಡಿಂದ ಗ್ಯಾಸ್ ಸಿಗಲ್ಲ. ಈಗ ನಾವು ದಂಧ್ಯಾಕ್ಕೆ ಹೋಗೋರಿದ್ದೆವು, ಈಗ 10 ಗಂಟೆ ದಂಧ್ಯ ಹೋಯ್ತು ನಮ್ಗೆ. ಈಗ ಗ್ಯಾಸ್ ಸಿಗಲ್ಲ ಹೊಂಟಾವ. ಹಿಂಗೆ ಮಾಡಿದ್ರೆ ಹೆಂಗೆ ಮಾಡ್ಬೇಕು ನಾವು ಗರೀಬ್ ಮಂದಿ? ಹಾಂ, ಇಲ್ಲ ಹಿಂಗೆ ಮಾಡಿದ್ರೆ ನಾವು ಹ್ಯಾಂಗೆ ಮಾಡಬೇಕು? ನಮ್ಗೆ ಏಟು ಹೈರಾಣ ಹೊಂಟದ. ಈಗ ಬೇವು ಬೆಲ್ಲ, ಹೋಳಿಗೆ, ಅದು ಇದು ಒಳ್ಳೆ ತಿಂಡಿ ತಿನಿಸುಗಳು ಮಾಡ್ಬೇಕಾದ್ರೆ ಗ್ಯಾಸ್ ಇಲ್ಲ ಮನ್ಯಾಗ. ಗ್ಯಾಸ್ ಇಲ್ಲ, ಒಲಿ ಮೇಲೆ ನಡ್ಲಿಕ್ಕೆ ಬರಲ್ಲ ಹೊಂಟದ. ಹಬ್ಬ ಏನು ಮಾಡೋದಕ್ಕೆ ಇಲ್ಲಿ ಹಾದಿ ಮೇಲೆ ಹಬ್ಬ ಆಲತ್ತ ನಮ್ಗೆ. ಹಾಂ, ಈಗ ಏನದ ಅಂದ್ರೆ ಗ್ಯಾಸ್ ಇಲ್ಲ. 8 ದಿನ ಆಯ್ತು ಮನ್ಯಾಗ ಗ್ಯಾಸ್ ಇಲ್ಲ ಆಗ್ಯದ. ಭಾಳ ಮುಸೀಬತ್ ಬಂದವು. ಅದಕ್ಕೆ ಜರ ಲೈನ್ ಹಚ್ಚಿ ನಮಗೆ ಕೊಡೋದು ಅಪ್ಲೈ ಮಾಡ್ರಿ ಸರ್. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ರಿ? ಯಾವೆಲ್ಲ ಸಮಸ್ಯೆ ಇದೆ? 8 ಗಂಟೆಗೆ ಬಂದೀವಿ ಸರ್. 8 ಗಂಟೆಯಿಂದ 2 ದಿವಸ ಆಯಿತು. ನಾಳೆ ಬರ್ರಿ, ಇವತ್ತು ಬರ್ರಿ, ನಾಳೆ ಬರ್ರಿ, ಇವತ್ತು ಬರ್ರಿ ಅಂತ ಇದ್ದಾರೆ ಸರ್. ಇವತ್ತು ಯುಗಾದಿ ಹಬ್ಬ, ಹಬ್ಬದ ಖುಷಿಯಲ್ಲಿ ಇರಬೇಕಾದ್ರು ಹೊಸ ಬಟ್ಟೆ ತೊಟ್ಟು ಸಂಭ್ರಮ ಸಡಗರದಿಂದ ಇರಬೇಕಾಗಿರ್ತಕ್ಕಂಥ ಜನರು ಈಗ ಇಲ್ಲಿ ಬಂದು ಬೆಳಗ್ಗೆ ಜಳಕ ಮಾಡಲೆ ಏನು ಮಾಡಿದೆ ಬಂದು ನಿಂತಿರಿ, ಏನು ಅನಿಸ್ತದೆ? ದುಃಖ ಅನಿಸ್ತಾ ಇದೆ ಸರ್. ತಕ್ಲೀಫ್ ಸರ್, ಏನು ಅನ್ಬೇಕು, ನಮ್ದೀಗ 13 ತಾರೀಕು ಬುಕ್ ಮಾಡಿದ್ದೀವಿ. ಅದ ಕಾರಣಾಗ ಗ್ಯಾಸ್ ಇರಬೇಕಲ್ಲ ಮನೆಗೆ, ಎಲ್ಲ ಇದ್ದರೆ ಹಬ್ಬ ಇಲ್ಲ. ಯುಗಾದಿ ಹಬ್ಬವನ್ನು ಆಚರಿಸದೆ ಬೆಳ್ಳಂಬೆಳಗ್ಗೆ ಜನರು ಖಾಲಿ ಗ್ಯಾಸ್ ಹಿಡಿದು ಇಲ್ಲಿ ಕ್ಯೂ ನಿಂತಿರ್ತಕ್ಕಂಥ. ಇದರಿಂದಾಗಿ ಈ ಬಾರಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಯುಗಾದಿ ಹಬ್ಬ ಆಚರಿಸಲು ಸಾಕಷ್ಟು ಕೂಡ ಜನ ಗ್ಯಾಸ್ಗಾಗಿ ಪರದಾಡ್ತಕ್ಕಂಥ ಒಂದು ದುಸ್ಥಿತಿ ಕೂಡ ಇಲ್ಲಿ ಎದುರಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ್ ನಾಯ್ಕ, ನೇಷನ್ ಸುವರ್ಣ ನ್ಯೂಸ್, ಬೀದರ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.